ಅತಿಯಾಗಿ ಯೋಚಿಸುವವರಿಗೆ ಬ್ರಹ್ಮದೇವನ ಈ 4 ತಲೆಗಳು ಪಾಠ ಕಲಿಸುತ್ತೆ. ಹಿಂದೂ ಧರ್ಮದ ದೇವರಲ್ಲಿ ಬ್ರಹ್ಮದೇವನನ್ನು 4 ತಲೆಗಳಿಂದ ಚಿತ್ರಿಸಲಾಗಿದೆ. ಬ್ರಹ್ಮದೇವನ 4 ತಲೆಗಳು ಮಾನವ ಜೀವನದೊಂದಿಗೆ ಸಂಬಂಧವನ್ನು ಹೊಂದಿದೆ. ಬ್ರಹ್ಮದೇವನ 4 ತಲೆಗಳು ನಾವು ಅತಿಯಾಗಿ ಯೋಚಿಸುವುದರ ಬಗ್ಗೆ ಹೇಳುತ್ತದೆ. ಬ್ರಹ್ಮದೇವನ 4 ತಲೆಗಳು ಅತಿಯಾಗಿ ಯೋಚಿಸುವುದರ ಬಗ್ಗೆ ಏನೆಂದು ಹೇಳುತ್ತದೆ. ಅತಿಯಾಗಿ ಯೋಚಿಸುವುದರಿಂದ ಏನಾಗುತ್ತದೆ ಎಂಬುದನ್ನು ಬ್ರಹ್ಮದೇವನ 4 ತಲೆಗಳಿಂದ ಕಲಿಯಬಹುದು. ಭೂಮಿಯ ಮೇಲೆ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಪೂಜೆಯು ನಿಷಿದ್ಧವಾಗಿದೆ. ಇದಕ್ಕೆ ಆತನ ಪತ್ನಿ ನೀಡಿರುವ ಶಾಪವೇ ಮುಖ್ಯ ಕಾರಣವೆಂದು ಪೌರಾಣಿಕ ಕಥೆಗಳು ಹೇಳುತ್ತವೆ. ಬ್ರಹ್ಮದೇವನು 4 ತಲೆಗಳನ್ನು ಹೊಂದಿರುವವನು. ಯಾವಾಗಲೂ ಅವನು ಕಮಲದ ಹೂವಿನ ಮೇಲೆ ಆಸೀನನಾಗಿರುತ್ತಾನೆ. ಬ್ರಹ್ಮದೇವನ 4 ತಲೆಗಳು 4 ದಿಕ್ಕುಗಳನ್ನು, 4 ವೇದಗಳನ್ನು, 4 ಯುಗಗಳನ್ನು ಮತ್ತು ಜ್ಞಾನದ 4 ಆಯಾಮಗಳನ್ನು ಸಂಕೇತಿಸುತ್ತದೆ. ಬ್ರಹ್ಮನ 4 ತಲೆಗಳು ನಮ್ಮ ಜೀವನದೊಂದಿಗೆ ಕೂಡ ಸಂಬಂಧವನ್ನು ಹೊಂದಿದೆ. ಬ್ರಹ್ಮನ ತಲೆಗಳಂತೆ ನಮ್ಮ ಆಲೋಚನೆಗಳು ಯಾವಾಗಲೂ ಗುಣಿಸುತ್ತಿರುತ್ತವೆ. ಅವು ಎಲ್ಲವನ್ನೂ ನೋಡಲು, ಎಲ್ಲವನ್ನೂ ನೆನಪಿಟ್ಟುಕೊಳ್ಳಲು ಮತ್ತು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತವೆ. ಬ್ರಹ್ಮದೇವನ 4 ತಲೆಗಳು ನಮಗೆ ಅತಿಯಾಗಿ ಯೋಚಿಸುವುದರ ಬಗ್ಗೆ ಪಾಠವನ್ನು ಕಲಿಸುತ್ತದೆ. 1. ಆಲೋಚನೆಗಳು ಹಿಡಿತಕ್ಕೂ ಮೀರಿ ಓಡುತ್ತದೆ. ಬ್ರಹ್ಮನ ತಲೆಗಳು ಪ್ರತಿ ದಿಕ್ಕನ್ನು ನೋಡುತ್ತದೆ ಮತ್ತು ಆಯಾ ದಿಕ್ಕಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಲೆಕ್ಕ ಹಾಕುತ್ತದೆ. ಮಾನವನ ಮನಸ್ಸು ಅದೇ ರೀತಿ ಮಾಡುತ್ತದೆ. ನಾವು ಸಾಧ್ಯತೆಗಳಿಂದ ತುಂಬುವವರೆಗೆ ಒಂದು ಆಲೋಚನೆ ಇನ್ನೊಂದಕ್ಕೆ ಕಾರಣವಾಗುತ್ತದೆ. ಸ್ಪಷ್ಟತೆಯೊಂದಿಗೆ ಪ್ರಾರಂಭವಾಗುವುದು ಬೇಗನೆ ಶಬ್ದವಾಗುತ್ತದೆ. ಅತಿಯಾಗಿ ಯೋಚಿಸುವುದು ಆಧಾರವಿಲ್ಲದ ಆಲೋಚನೆಯ ಒಂದು ಭಾಗವಾಗಿ ಉಳಿದು ಬಿಡುತ್ತದೆ. 2. ಅತಿಯಾದ ಜ್ಞಾನ ಭಾರವೆನಿಸುವುದು. 4 ತಲೆಗಳು 4 ವೇದಗಳ ಸಾರವನ್ನು ಹಿಡಿದಿಟ್ಟುಕೊಳ್ಳುತ್ತವೆ. ಜ್ಞಾನವು ಶಕ್ತಿಯುತವಾದ ಅಸ್ತ್ರವಾಗಿದೆ. ಅದು ಅತಿಯಾದಾಗ ಮನಸ್ಸು, ತಲೆ ಎಲ್ಲವೂ ಭಾರವಾಗುತ್ತದೆ. ನಾವು ಅತಿಯಾಗಿ ಯೋಚಿಸಿದಾಗ ತಲೆ ನೋವು ಬರುವುದು ಕೂಡ ಇದರಿಂದಲೇ. ನಾವು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸುತ್ತೇವೆ, ಹಲವು ದೃಷ್ಟಿಕೋನಗಳನ್ನು ಸಂಗ್ರಹಿಸುತ್ತೇವೆ. ಆ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಯಾವುದು ಉತ್ತಮ ಎಂದು ಆಯ್ದುಕೊಳ್ಳಲು ಕಷ್ಟವಾಗುತ್ತದೆ. 3. ಅತಿಯಾದ ಯೋಚನೆ ಒಂದು ವಿಚಾರದ ಬಗೆಗಿನ ಗಮನವನ್ನು ಕಡಿಮೆ ಮಾಡುತ್ತದೆ. ಬ್ರಹ್ಮನ ನೋಟವು ಪ್ರತಿಯೊಂದು ದಿಕ್ಕುಗಳನ್ನು ಆವರಿಸಿತ್ತು. ಆದರೆ ಅದು ಒಂದೇ ಒಂದು ಗಮನ ಬಿಂದುವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅರ್ಥೈಸಲಿಲ್ಲ. ಅತಿಯಾಗಿ ಯೋಚಿಸುವುದರಿಂದ ಮನುಷ್ಯನ ಗಮನ ಚದುರಿ ಹೋಗುತ್ತದೆ. ನಾವು ಭೂತಕಾಲದ ಬಗ್ಗೆ, ಭವಿಷ್ಯ ಕಾಲದ ಬಗ್ಗೆ ಯೋಚಿಸುತ್ತಲೇ ಕೂರುವುದರಿಂದ ವರ್ತಮಾನದಲ್ಲಿ ಏನು ಮಾಡಬೇಕು ಎಂಬುದನ್ನೇ ಮರೆತು ಬಿಡುತ್ತೇವೆ. ಎಲ್ಲವನ್ನೂ ಯೋಚಿಸುವುದು ಎಂದರೆ ಏನನ್ನು ಸ್ಪಷ್ಟವಾಗಿ ಯೋಚಿಸಿಲ್ಲ ಎಂಬರ್ಥವನ್ನು ನೀಡುತ್ತದೆ. 4. ಅಹಂಕಾರವು ಅಂತ್ಯವಿಲ್ಲದ ಚಿಂತನೆಯೊಳಗೆ ಸಿಲುಕಿಕೊಳ್ಳುತ್ತದೆ. ಬ್ರಹ್ಮನನ್ನು ಕೆಲವೊಮ್ಮೆ ಅಹಂಕಾರದ ರೂಪವೆಂದು ವಿವರಿಸಲಾಗಿದೆ. ನಮ್ಮ ಆಲೋಚನೆಯು ಅದೇ ರೀತಿ ಮಾಡಬಹುದು. ನಾವು ಹೆಚ್ಚು ವಿಶ್ಲೇಷಿಸಿದಷ್ಟು ನಾವು ನಿಯಂತ್ರಣದಲ್ಲಿದ್ದೇವೆ, ಇತರರಿಗಿಂತ ಬುದ್ಧಿವಂತರು ಅಥವಾ ಜ್ಞಾನಿಗಳು ಎಂದು ನಮಗೆ ಅನಿಸುತ್ತದೆ. ಇದರಿಂದಾಗಿ ನಮ್ಮಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುವ ಬದಲು ಅಹಂಕಾರ ಹೆಚ್ಚಾಗುತ್ತದೆ. ಅತಿಯಾಗಿ ಯೋಚಿಸುವುದು ಹೆಚ್ಚಾಗಿ ಸ್ಪಷ್ಟತೆಯಿಂದಲ್ಲ, ಭಯ ಮತ್ತು ಅಹಂಕಾರದಿಂದ ಬರುತ್ತದೆ. 5. ಅಂತ್ಯವಿಲ್ಲದ ಯೋಚನೆ ದೀರ್ಘಕಾಲ ಇರುವುದಿಲ್ಲ. ಬ್ರಹ್ಮ ಸೃಷ್ಟಿಸುತ್ತಾನೆ, ಆದರೆ ವಿರಳವಾಗಿ ಪೂಜಿಸಲ್ಪಡುತ್ತಾನೆ, ಏಕೆಂದರೆ ಸೃಷ್ಟಿ ಮಾತ್ರ ಸಾಕಾಗುವುದಿಲ್ಲ. ಅದೇ ರೀತಿ ಅತಿಯಾಗಿ ಯೋಚಿಸುವುದರಿಂದ ಅಂತ್ಯವಿಲ್ಲದ ವಿಚಾರಗಳು ಹುಟ್ಟುತ್ತವೆ, ಆದರೆ ಅವುಗಳು ಯಾವುದು ಕೂಡ ದೀರ್ಘಕಾಲದವರೆ ಉಳಿಯುವುದಿಲ್ಲ. ಅಂತ್ಯವಿಲ್ಲದ ಆರಂಭದಲ್ಲಿ ನಾವು ಸಿಕ್ಕಿಹಾಕಿಕೊಳ್ಳುತ್ತೇವೆ. ವರ್ತಿಸದೆ ಯೋಚಿಸುವುದರಿಂದ ಶೀಘ್ರದಲ್ಲೇ ನಾಶವಾಗುತ್ತೇವೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.